ಈ ಭುವನ್ ಗೌಡ, ಭುವನ್ ರಾಯ್ ಈ ತರ ಇರುತ್ತೆ. ಅಂದ್ರೆ ಅವರ ವಂಶಕ್ಕೆ ಸಂಬಂಧಪಟ್ಟಾಗೆ ಹೆಸರು ಇಟ್ಕೊಂಡಿರ್ತಾರೆ. ಸತ್ಯ ಅಂದ್ರೆ ಆ ತಂದೆ ಹೆಸರ ಅಥವಾ ಹೇಗೆ ಅಂತ? ಭುವನ್ ಸತ್ಯ ಹಾಗೆ ತಂದೆ ಹೆಸರೇ, ಆದ್ರೆ ಅದು ಒಂದು ಅರ್ಥ ಇದೆ ಭುವನ್ ಸತ್ಯ ಅನ್ನೋದ್ರಲ್ಲಿ. ಎಸ್, ನೋಡಿ, ದ ಟ್ರೂತ್ ಆಫ್ ದ ವರ್ಲ್ಡ್ ಅನ್ನೋ ತರ ಅರ್ಥ ಬರುತ್ತೆ. ಅದು ಈ ಭುವನದ ಒಂದು ಸತ್ಯ ಅಂತ. ಅದನ್ನ ಯಾರ್ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಅಧ್ಯಾತ್ಮದ ಕಡೆ ಇರೋರು ದ ಓನ್ಲಿ ಟ್ರೂತ್ ಆಫ್ ದ ವರ್ಲ್ಡ್ ಅಂತ ಅರ್ಥ ಮಾಡ್ಕೋಬಹುದು. ಜಗತ್ತಿನ ಏನ್ ಸತ್ಯ ಇದೆ ಅದನ್ನ ನಾವು ಕಲಿಯೋದೇ ಒಂದು ಜೀವನ ಆಗ್ಬಿಟ್ಟಿರುತ್ತೆ. ಸೊ ಹಾಗೆ ಅರ್ಥ ಮಾಡ್ಕೊಂಡಂಗೆ ಅವ್ರವ್ರ ವಿವೇಕಕ್ಕೆ ಬಿಟ್ಟಂಗೆ, ಅವರ ವಿವೇಚನೆಗೆ ಬಿಟ್ಟಂಗೆ, ಅವ್ರವ್ರ ಯೋಚನೆಗೆ ಬಿಟ್ಟಂಗೆ, ಅವ್ರ ಹೆಂಗ್ ಯೋಚನೆ ಮಾಡ್ತಾರೆ ಬಿಟ್ಟಂಗೆ. ಬಟ್ ನಿಮ್ಗೆ ಇವಾಗ ಚಿರಾಗ್ ಅಂತ ಅಂದ್ರೆ ಇಷ್ಟನಾ ಅಥವಾ ನಂದನ್ ಓಕೆ ಈಸ್ ಎಕ್ಸ್ ಬಟ್ ಚಿರು ಅಂದ್ರೆ ಇಷ್ಟನಾ, ಭುವನ್ ಅಂದ್ರೆ ಇಷ್ಟ ಆಗುತ್ತಾ? ಇಷ್ಟ ಅಂತ ಏನಿಲ್ಲ, ಅದು ಎಲ್ಲ ಕ್ಯಾರೆಕ್ಟರ್ಸ್. ಒಂದು ಇವಾಗ ಚಿರು ಮಾಡ್ತಾ ಇದೀನಿ, ಮುಂದೆ ಇನ್ನೊಂದ್ ಮಾಡ್ತೀನಿ, ಒಂದ್ 40 ಪಾತ್ರ ಬರುತ್ತೆ. ನಾನ್ ಭುವನ್. ಎಸ್, ಭುವನ್ ಸತ್ಯ ಅದು ಇನ್ನ ಎಫೆಕ್ಟಿವ್ ಆಗಿರುತ್ತಲ್ಲ. ಅದೇ ಯಾರ್ಯಾರು ಹೇಗೆ ಇಷ್ಟ ಹಾಗಾಗಿ ಕರೀತಾರೆ. ಕೆಲವೊಬ್ರು ಭುವಿ ಅಂತ ಕರೀತಾರೆ, ಕೆಲವೊಬ್ರು ಭುವನ್ ಸತ್ಯ ಅಂತ ಕರೀತಾರೆ. ಅವ್ರಿಗೆ ಹೇಗೆ ಇಷ್ಟ ಹಾಗೆ ಕರೀತಾರೆ. ಓಕೆ, ಸೊ ಈಗ ಭುವನ್ ಅವರ ಪಾಡ್ಕಾಸ್ಟ್ ನಲ್ಲಿ ನಾವಿದೀವಿ. ಸೊ ಈಗ ಭುವನ್ ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ಅವರ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಮಾತಾಡ್ಸೋಣ. ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ಫಸ್ಟ್ ಆಫ್ ಆಲ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಹುಡುಗ ಭುವನ್. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಓಕೆ, ತಂದೆ ತಾಯಿ ಮೂಲ ಹಾಸನ. ನಾನು ಹಾಸನ ಸರ್. ಹಾಸನ, ಮಂಡ್ಯ. ಡೆಸ್ಟಿನಿ ಮ್ಯಾಚ್ ಆಗದೆ ಏನು ವರ್ಕ್ ಆಗಲ್ಲ. ಹಾಸನ, ಮಂಡ್ಯ ಎರಡೂ ಬರುತ್ತೆ. ನಮ್ಮ ಮುತ್ತಾತ ಕಿಕ್ಕೇರಿಲಿ ಇದ್ದವರು, ಅದು ಮಂಡ್ಯಕ್ಕೆ ಸೇರುತ್ತೆ. ಅಲ್ಲಿ ಅವಾಗ ಏನೋ ವಲಸೆ ಬಂದ್ರು, ಆಮೇಲೆ ಕೊಣನೂರ್ಗೆ, ಅದು ಹಾಸನಕ್ಕೆ ಸೇರುತ್ತೆ. ಸೊ ನಮ್ಮ ತಾಯಿ ಊರು ಹೊಳೆ ನರಸೀಪುರ. ನಮ್ದೆಲ್ಲ ಒಂಚೂರು ಈ ಕಡೆ ಬಂದ್ರೆ ಚಂದ್ರಾಯಪಟ್ಟಣ. ಸೊ ಹಾಸನ, ಮಂಡ್ಯ ಈ ಕಡೆ ನಮ್ದು ನೇಟಿವ್ ಅಂತ ಹೇಳ್ಬೋದು. ಸೊ ಹೋಗ್ತಿರ್ತೀರಾ ಯೂಶಲಿ ಹಾಸನ್ ಕಡೆ ಎಲ್ಲ? ಕಡಿಮೆ ಇವಾಗ, ಬಟ್ ಹೋಗ್ತಿದ್ರಿ ಚೈಲ್ಡ್ಹುಡ್ ಅಲ್ಲೆಲ್ಲ? ಅದು ಅಜ್ಜಿ ಊರ ಹಾಗಾದ್ರೆ? ಅಂದ್ರೆ ಅಮ್ಮನ ಊರಲ್ವಾ? ಸೊ ಅಪ್ಪ ಬಂದು ಮಂಡ್ಯ, ಅಮ್ಮ ಬಂದು? ಅಪ್ಪ ಅಂದ್ರೆ ಮಂಡ್ಯದ ಇದ್ದು ಹಂಗೆ ವಲಸೆ ಬಂದು, ಅವ್ರ ಅಪ್ಪನ ಕಾಲಕ್ಕೆ ಆಲ್ಮೋಸ್ಟ್ ಹಾಸನ ಆಗ್ಬಿಟ್ಟಿತ್ತು. ಓಕೆ, ಇಬ್ರು ಊರು ಹಂಗಾದ್ರೆ ಹಾಸನ ಅಂತಾನೆ ತಗೊಳ್ಳೋದು? ಹಂಗೆ ತಗೊಳ್ಬೋದು. ಓಕೆ. ಸೊ ಯಾವಾಗ ಬಂದಿದ್ದು ಬೆಂಗಳೂರಿಗೆ ಅಪ್ಪ ಅಮ್ಮ? ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಅಂದ್ರೆ ತುಂಬಾ ಬೇಗನೆ ಬಂದ್ರು ಅನ್ಸುತ್ತೆ. ತಂದೆ ಬಂದ ಆಯ್ತು ಅನ್ಸುತ್ತೆ 30 ವರ್ಷನೇ ಆಯ್ತು. ಅವ್ರು ಬೆಂಗಳೂರು 30-40 ವರ್ಷ ಆಯ್ತು ಅವ್ರು ಬೆಂಗಳೂರಿಗೆ ಬಂದು. ನಾ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲ. ಓಕೆ, ಈಗ ಬೆಂಗಳೂರು ಹುಡುಗ ಅನ್ನೋದ ಹಾಸನ ಹುಡುಗ? ಬಿಕಾಸ್ ಹುಟ್ಟಿದ್ದಲ್ಲಿ ಹಾಸನ. ಬೆಂಗಳೂರು ಹುಡುಗನ ಹೇಳಿ, ಹುಟ್ಟಿದ್ದು ಎಲ್ಲ ಬೆಂಗಳೂರು. ಹೌದಾ? ಓಕೆ. ಬಟ್ ಈಗ ಹಾಸನಿಂದ ಎಷ್ಟೊಂದು ಜನ ಕಲಾವಿದ್ರು ಯಾರನ್ನೇ ಕೇಳಿ ಸರ್, ಇಲ್ಲ ಒಂದು ಅಜ್ಜಿಯವ್ರ ಹಾಸನ ಅಂದಿರ್ತಾರೆ, ಇಲ್ಲ ಒಂದು ನಾನು ಹಾಸನ ಕಡೆಯವಳು ಅಂತ ಅಥವಾ ಹಾಸನ ಕಡೆಯವನು ಅಂತ ಹೇಳಿರ್ತಾರೆ. ಹಾಸನಿಂದ ಬಹಳಷ್ಟು ಕಲಾವಿದ್ರು ಬಂದಿರೋದು ತುಂಬಾ ಖುಷಿ ಆಗುತ್ತೆ. ಹಾಸನ ಅಂತ ಕೇಳಕ್ಕೆ ಒಂದು ಚಂದ. ಅದು ಹೆಂಗೋ ಏನೋ ಲಿಂಕ್ ಆಗಿರ್ತಾರೆ ಒಟ್ಟಿನಲ್ಲಿ. ನಾನ್ ಕರ್ಸೋ ಗೆಸ್ಟ್ ಎಲ್ಲ ಹೆಂಗೋ ಏನೋ ಲಿಂಕ್ ಆಗಿರ್ತಾರೆ ಹಾಸನ್ಗೆ. ಅದೇ ಒಂದು ಖುಷಿ ಏನೋ ಇದೆ ಮೇಡಮ್ ಹಾಸನದಲ್ಲೇನು. ಬಟ್ ಎಸ್, ಆಫ್ಟರ್ ದಟ್ ಭುವನ್ ಅವರು ಈಗ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ. ಬಟ್ ಓದಿದ್ದೇನು, ಎಜುಕೇಶನ್ ಬ್ಯಾಕ್ ಗ್ರೌಂಡು, ಚೈಲ್ಡ್ಹುಡ್ ಅಲ್ಲಿ ಭುವನ್ ಹೇಗೆ ಇದೇ ರೀತಿನ ಫುಲ್ ಸಾಫ್ಟ್, ಸ್ಟಿಫ್, ಸ್ಟ್ರಾಂಗ್, ಹಿಂಗೆ ಏನ್ ಕೇಳ್ತೀವಿ ಅದಕ್ಕಷ್ಟೇ ಉತ್ತರ ಕೊಡೋದು ಆ ಥರ ಇದ್ರ ಅಥವಾ ಏನು? ವಾಟ್ ಈಸ್ ಭುವನ್? ಎಜುಕೇಶನ್ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು. ಇಂಜಿನಿಯರ್ ಹುಡುಗ. ಚಿಕ್ಕ ವಯಸ್ಸಿಂದ ಏನಿಂಗಿಲ್ಲ, ಬಾರಿ ತುಂಬಾ ವೈಲೆಂಟ್. ಬಟ್ ಈಗ ನಂಗೆ ಕಾಣದೇ ಇಲ್ವಲ್ಲ. ಅದಂಗೆ ಮೇಡಮ್, ಜೀವನದಲ್ಲಿ ಬದಲಾವಣೆ ಇರ್ಬೇಕಲ್ಲ. ಬದಲಾವಣೆ ಜಗದ ನಿಯಮ, ಆಗ್ತಾ ಇರ್ಬೇಕಲ್ಲ ಬದಲಾವಣೆ. ಸೊ ಚೈಲ್ಡ್ಹುಡ್ ಅಲ್ಲಿ ಎಲ್ಲ ಅದೇ ತರ ತರ್ಲೆ ತುಂಟಾಟ, ವೈಲೆಂಟ್? ತರ್ಲೆ ತುಂಟಾಟಗಿಂತ ವೈಲೆಂಟ್ ಅಷ್ಟೇ. ತಂಟೆಗೆ ಬಂದ್ರೆ ಬಿಡಲ್ಲ, ತುಂಬಾ ಸ್ವಲ್ಪ ಹೆಚ್ಚಿಗೆನೆ ಹಂಗಿದ್ದ. ಆಮೇಲೆ ಹೋಗ್ತಾ ಮೆಚುರಿಟಿ ಬರ್ತಾ ಬದಲಾಗ್ತಾರಲ್ಲ ಜನ ಎಲ್ಲಾರು. ಓಕೆ, ಇವಾಗ ನಾವು ಪಾಡ್ಕಾಸ್ಟ್ ಇವಾಗ ಶುರು ಮಾಡಿದ ನಮ್ಗೆ ಪ್ರಾಮಿಸ್ ಮಾಡ್ಬಿಡಿ, ನಾನು ಕೇಳೋ ಕ್ವಶನ್ಗೆಲ್ಲ 2 ವಾಕ್ಯದ ಮೇಲೆ ಉತ್ತರಿಸ್ತೀನಿ. 2 ವಾಕ್ಯದ ನಮ್ ಸ್ಕೂಲಲ್ಲೂ ಅಷ್ಟೇ ಒಂದೊಂದು ಕ್ವಶನ್, ಇದು 1 ಮಾರ್ಕ್ ಕ್ವಶನ್ಸ್ ಫುಲ್ ಆನ್ಸರ್ ಮಾಡ್ಬಿಟ್ಟು ಆಮೇಲೆ ಜಾಸ್ತಿ ಮಾರ್ಕ್ಸ್ ಕ್ವಶನ್ಸ್ ಲಾಸ್ಟಿಗೆ ಇಟ್ಕೊಳ್ತಾ ಇದ್ವಿ. ಫಸ್ಟ್ 1 ಮಾರ್ಕ್ಸ್ ಅಲ್ಲೇ ಆನ್ಸರ್ ಮಾಡ್ತೀವಿ, ಆಮೇಲೆ ಮುಂದೆ. ಬಟ್ ಎನಿ ಹೌ, ಚೈಲ್ಡ್ಹುಡ್ ಅಲ್ಲೆಲ್ಲ ಅದೇ ವೈಲೆಂಟ್ ಅಂತೆಲ್ಲ ಹೇಳಿದ್ರಿ. ಬಟ್ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು ನೀವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ? ಮಾಮೂಲಿ ಅಪ್ಪ ಮಾಮೂಲಿ ಸಣ್ಣದಾಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅಮ್ಮನೂ ಮನೇಲಿ ಬಿಸ್ನೆಸ್ ಮಾಡ್ತಾರೆ, ಟೈಲರಿಂಗ್. ಅಮ್ಮ ಟೈಲರ್? ಹೌದು.
ನಿಮ್ ಬಟ್ಟೆಗೆಲ್ಲ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಡಿಸೈನ್ ಯೂನಿಫಾರ್ಮ್ ಎಲ್ಲ ಅವನ್ ತಗೊಂಬ ನೀನ್ ಲೇಡೀಸ್ ಟೈಲರು ಸೀರಿಯಲ್ಸ್ಗೆ ಆಕ್ಚುಲಿ ಡಿಸೈನ್ ಮಾಡ್ತಾರೆ ಎಷ್ಟೊಂದು ಸೀರಿಯಲ್ಸ್ಗೆ ಅವ್ರಿಗೆ. ಈಗ್ಲೂ ಸೊ ಲೇಡೀಸ್ ಟೈಲರ್ ಮೇನ್ಲಿ. ನನ್ಗೇನಷ್ಟು ಹೊಲ್ಕೊಡಲ್ಲ, ಅದು ಇದು ಫಿಟ್ಟಿಂಗ್ ಮಾಡ್ಕೊಡ್ತಾರೆ ಅಷ್ಟೇ. ಹೌದಾ? ಬಟ್ ಆ ಫಿಟ್ಟಿಂಗ್ ಚಾರ್ಜಸ್ ಉಳಿತಲ್ಲ, ಈಗ ತಗೊಂಡ್ರೆ ₹100 ಅಂತಾರೆ. ಬಟ್ ಈಗ ಚೈಲ್ಡ್ಹುಡ್ ಅಲ್ಲೆಲ್ಲ ಹೇಗೆ, ನಂಗೆ ವೈಲೆಂಟ್ ಅಂದ್ರೆ ನಂಗೆ ಅದೇನ್ ಡಿಫೈನ್ ಮಾಡಿ, ಹೇಗಿರ್ತಿದ್ರಿ ಟೀಚರ್ಸ್ ಜೊತೆ, ಏನಿರ್ತಿದ್ರಿ, ಯಾವ ಫೇವ್ರೆಟ್ ಸಬ್ಜೆಕ್ಟ್ ಎಲ್ಲ ಹೇಳಿ, ಚೈಲ್ಡ್ಹುಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಒಂದು ಕುತೂಹಲ ಇದೆ. ಭುವನ್ ಚೈಲ್ಡ್ಹುಡ್ ಹೇಗಿತ್ತು ಅಂತ. ಏನು ತುಂಬಾ ಒಳ್ಳೆ ಸ್ಟೂಡೆಂಟ್ ನಾನು ಅವಾಗಿಂದ. ರ್ಯಾಂಕ್ ಸ್ಟೂಡೆಂಟ್ ಆಗಿಂದ. ಎಷ್ಟು ಮಾರ್ಕ್ಸ್ 10th ಅಲ್ಲಿ? 10th ಅಲ್ಲಿ CBSE CGPA ಇರ್ತದೆ. ಎಷ್ಟು CGPA? 10 on 10 ಇತ್ತು. 100 or 100? ಸೀರಿಯಸ್? 10 on 10 CGPA ಇತ್ತು 10th. ನಂಗೆ ಈಗ ಮಾರ್ಕ್ಸ್ ಕಾರ್ಡ್ ಪ್ರೂಫ್ ಕೇಳೋ ತರ ಅನ್ನಿಸ್ತದೆ. ಸೀರಿಯಸ್ ಆಗಿ ನಾನು ಇಲ್ದೇ ಇರೋದನ್ನ ಏನು ಕೇಳೋಣ ಮೇಡಮ್. ರ್ಯಾಂಕ್ ಸ್ಟೂಡೆಂಟಾ? ನಾನೇ ಡಿಸ್ಟಿಂಕ್ಷನ್ ಕಳಿಸ್ತೀನಿ, ನನ್ನ ಮಾರ್ಕ್ಸ್ ಕಾರ್ಡ್ ಪ್ರೂಫ್ ಕಳಿಸ್ತೀನಿ ನಿಮ್ಗೆ. ಸೀರಿಯಸ್ ಆಗ? ಸ್ಟೂಡೆಂಟ್ ವೈಸ್ ಒಳ್ಳೆ ಸ್ಟೂಡೆಂಟೇ ಆಗಿದ್ದು ನಾನು. ಟೀಚರ್ಸ್ ಹತ್ರ ಎಲ್ಲ ಒಳ್ಳೆ ಸ್ಟೂಡೆಂಟೇ. ಜಗಳಗಳು ಜಾಸ್ತಿ ಸ್ಕೂಲಿಂದನು ಅಷ್ಟೇ. ಅದೇ ವೈಲೆಂಟ್ ಬಿಟ್ರೆ ಏನೇನಿಲ್ಲ. ಹೊಡೆದಾಟಗಳು, ಒಂದೇ ಸ್ಕೂಲಲ್ಲಿ ಓದಿದ್ದ? ಯಾವಾಗ ಪ್ರೈಮರಿ ಟು ಹೈಸ್ಕೂಲ್ ಎಲ್ಲ ಒಂದೇ ಸ್ಕೂಲ್. ಅಯ್ಯೋ, KG to 10th ಸ್ಟ್ಯಾಂಡರ್ಡ್ ಒಂದೇ ಸ್ಕೂಲ್. ಬೇಜಾರಾಗ್ಲಿಲ್ವಾ? ಬೇಜಾರು ಯಾಕಾಗತ್ತೆ ಮೇಡಮ್, ಸ್ಕೂಲ್ ಚೇಂಜ್ ಮಾಡಿದ್ರೆ ಮಕ್ಳಿಗೆ ಬೇಜಾರಾಗತ್ತೆ ಅಲ್ವಾ? ಫ್ರೆಂಡ್ಸ್ನೆಲ್ಲ ಬಿಟ್ಟಿರಕ್ಕಾಗಲ್ಲ. ಬಟ್ ಒಂದೇ ಕಡೆ ಇದ್ರು ಬೇಜಾರಾಗೋ, ಮತ್ತೆ ಅದೇ ಸ್ಕೂಲ್ 10 ವರ್ಷ ಅದೇ ಸ್ಕೂಲಲ್ಲಿ ಓದಿರೋ ಬೇಜಾರು ಏನಾಗಲ್ಲ. ಅದೇ ಮಕ್ಳಿಗೆ ಸ್ಕೂಲ್ ಚೇಂಜ್ ಮಾಡಿದ್ರೆ ಬೇಜಾರಾಗುತ್ತೆ, ಅದೇ ಸ್ಕೂಲಲ್ಲಿ ಇದ್ರೆ ಬೇಜಾರಾಗಲ್ಲ. ಸೊ LKG to 10th ಯಾವ ಸ್ಕೂಲ್ ಅಂದ್ರೆ ಯಾವ ಏರಿಯಾ ಆ ಟೈಮಲ್ಲಿ ಇದ್ದಿದ್ದು? ಎಲ್ಚನಹಳ್ಳಿ. ಈಗಲೂ ಎಲ್ಚನಹಳ್ಳಿ ಇದೆ, ಜ್ಯೋತಿ ಕೇಂದ್ರ ವಿದ್ಯಾಲಯ. ಓಕೆ. ಅಲ್ಲಿ ಓದಿದ್ದ? ನೈಸ್. ಸೊ ಈಗ ಚೈಲ್ಡ್ಹುಡ್ ಅಲ್ಲಿ ನಿಮ್ ಫೇವ್ರೆಟ್ ಟೀಚರ್ ಅಂದ್ರೆ ಯಾರು ಇರ್ತಿದ್ರು? ನಿಮ್ ಫೇವ್ರೆಟ್ ಸಬ್ಜೆಕ್ಟ್? ಇದುವರೆಗೂ ನನ್ ಫೇವ್ರೆಟ್ ಸಬ್ಜೆಕ್ಟ್ ಅಂತನೂ ಇಲ್ಲ, ಫೇವ್ರೆಟ್ ಟೀಚರ್ ಅಂತನೂ ಇಲ್ಲ. ಎಲ್ಲಾ ಟೀಚರ್ಸು ಇಷ್ಟ ಆಗೋರು, ಎಲ್ಲಾ ಸಬ್ಜೆಕ್ಟ್ ಇಷ್ಟ ಆಗೋದು. ನೀವು ಸಖತ್ ಕ್ವಿಕ್ ಆಗಿ ಕಲಿತಾ ಇದ್ದೆ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್, ಮ್ಯಾಥ್ಸ್ ಅಲ್ಲಿ ತುಂಬಾ ಇಂಟೆಲಿಜೆಂಟ್ ಅಂತೆಲ್ಲ ಹೇಳ್ತಿರ್ತಾರೆ. ಮ್ಯಾಥ್ಸ್ ಈಸಿಯಾಗಿ ಕಲಿತಿದ್ದೆ, ಬೇಗ ಕಲಿತಿದ್ದೆ. ಸೀರಿಯಸ್ಲಿ? ಅಯ್ಯೋ ದೇವ್ರೆ, ಮ್ಯಾಥ್ಸ್ ಇಷ್ಟನಾ? ಇದು ಹೆಂಗ್ ಸಾಧ್ಯ? ಯಾರನ್ನೋ ಬೇರೆಯವ್ರನ್ನ ಕೂರ್ಸಿ ಇಂಟರ್ವ್ಯೂ ಮಾಡತಾರ ಅನಿಸ್ತದೆ ನನ್ಗೆ. ಆಗಲ್ಲಪ್ಪ ಅನ್ನೋರ್ನ ಕೇಳೋದು ಜಾಸ್ತಿ. ಈಗ ಆರ್ಟಿಸ್ಟ್ ಗಳೆಲ್ಲ ಬಂದ್ರೆ ಹಂಗೆ ಹೇಳ್ಬೇಕು, ನಿಮಗೆ ಮ್ಯಾಥ್ಸ್ ಕಂಡ್ರೆ ಆಗಲ್ಲ, ನಾನು ಸ್ಟೂಡೆಂಟ್, ಒಳ್ಳೆ ಸ್ಟೂಡೆಂಟ್ ಅಲ್ಲ, ನಾನು ಜಸ್ಟ್ ಪಾಸ್ ಆಗ್ತಿದ್ದೆ, ಹಂಗೆ ಹೇಳ್ಬೇಕಾ? ಹಂಗಲ್ಲ, ಅದೇ ನನಗೆ ಡಿಫ್ರೆಂಟ್ ಆನ್ಸರ್ ಬರ್ತಾ ಇದ್ದಿಲ್ಲ, ಅದಕ್ಕೆ ಒಂಥರ ಶಾಕಿಂಗ್ ಆಗ್ತಾ ಇದೆ. ಅದಕ್ಕೆ ಡಿಫ್ರೆಂಟ್ ನಾವು. ಸೊ ಮ್ಯಾಥ್ಸ್ ಅಂದ್ರೆ ತುಂಬಾ ಇಷ್ಟ. ವಾವ್, ವೆರಿ ನೈಸ್. ಸೊ ಅಲ್ಲಿಂದ ಹೈಸ್ಕೂಲು ಆಯ್ತು ಅದೇ ಸ್ಕೂಲ್ನಲ್ಲಿ. ಬಟ್ ಆಮೇಲೆ PUC ನಲ್ಲಿ ಹೆಂಗಿತ್ತು ಜರ್ನಿ? ಪಿಯುನಲ್ಲಿ ಅದೇ 8th ಸ್ಟ್ಯಾಂಡರ್ಡ್ ಮೇಲೆನೆ ಸ್ವಲ್ಪ ವೈಲೆನ್ಸ್ ಎಲ್ಲ ಕಡಿಮೆ ಆಗಿ. ಹಂಗಾರೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಆಗಿರ್ಬೇಕು. ಏನಾಯ್ತು? ಏನೂ ಆಗಿಲ್ಲ, ಹಿಂಗೆ ಏನು ಆತರ ಆಗಿ ಅಂತ ಏನಲ್ಲ, ಆರಾಮಾಗಿ ಇರೋಣ ಅಂತ. PU ಬಂದಾಗ್ಲೂ ಅಷ್ಟೇ. 10th ಅಲ್ಲೇ ಶುರು ಆಯ್ತು ಡ್ಯಾನ್ಸ್ ಜಾಸ್ತಿ. ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಕ್ ಶುರು ಆಗಿತ್ತು 10th ಅಲ್ಲೇ. 8th ಇಂದ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರು ನನ್ನ. 10th ಅಲ್ಲಿ ಬಿಡಿಸ್ಬಿಟ್ರು, ಬೋರ್ಡ್ ಎಕ್ಸಾಮು ನೀನು ಓದ್ಕೊ ಅಂತ. ಅವ್ರು ಬಿಡಿಸಿದ್ರು. ಹಿಂಗ್ ಕಾಲೇಜಲ್ಲಿ ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತಲ್ಲ, ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾಗಿತ್ತು. ಏನು ಬೇರೆದೇನ್ ಮಾಡೋದು, ನಾವೇ ಕೊರಿಯೋಗ್ರಫಿ ಮಾಡೋಣ ಅಂತ ಅವಾಗಿಂದ ಕೊರಿಯೋಗ್ರಫಿ ಶುರು ಮಾಡಿದ್ದು. 10th ಅಲ್ಲೇ ಕೊರಿಯೋಗ್ರಫಿ ಸ್ಟಾರ್ಟ್ ಆಯ್ತು. 8th ಸ್ಟ್ಯಾಂಡರ್ಡ್ ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದು. ಅಂದ್ರೆ ಅಪ್ಪ ಅಮ್ಮ ಸ್ವಲ್ಪ ಸ್ಟ್ರಿಕ್ಟಾ? ಇಲ್ಲ, ಸ್ಟ್ರಿಕ್ಟ್ ಏನಿಲ್ಲ. ನೀವೇನ ಇಲ್ಲ ನಾನು ಚೆನ್ನಾಗಿ ಓದ್ಬೇಕು ಅಂತ ತಗೊಂಡು ಓದಂಗೆ? ಹಂಗೇನಿಲ್ಲ, ಬಿಡ್ಸಿದ್ದವರು ಸ್ಟ್ರಿಕ್ಟ್ ಅಂತೇನಿಲ್ಲ, ಬಿಡ್ಸಿದ್ರು. 10th ಸ್ಟ್ಯಾಂಡರ್ಡ್ ಓದ್ಕೋ ಅಂತೇಳಿ ಬಿಡ್ಸಿದ್ರು. ನೀವು ಬಿಟ್ರಾ? ಹಠ ಏನ್ ಮಾಡಿಲ್ಲ, ಬಿಟ್ಟೆ. ಹಠ ಮಾಡಲ್ವಾ ನೀವು? ಹಂಗಂದ್ರೆ ಚಿಕ್ಕ ವಯಸ್ಸಿಂದ ಹಠ ಇಲ್ಲ? ಇಲ್ಲ, ಹಠ ಇಲ್ಲ. ಮತ್ತೆ ಜಗಳನೂ ಮಾಡಲ್ಲ? ಜಗಳ ಅಂದ್ರೆ ಫ್ರೆಂಡ್ಸ್ ಜೊತೆ, ಅಪ್ಪ ಅಮ್ಮನ ಜೊತೆ ಜಗಳನೂ ಇಲ್ಲ, ಹಠನೂ ಇಲ್ಲ, ನಾರ್ಮಲ್ ಸಾದಾ ಸೀದಾ ಹುಡುಗ ಆ ತರದೆಲ್ಲ? ಏನು ತುಂಬಾ ಹಿಂಗೂ ಇಲ್ಲ, ತುಂಬಾ ಹಿಂಗೂ ಇಲ್ಲ, ಮಧ್ಯದಲ್ಲಿ ಸಣ್ಣ ಪುಟ್ಟ ರೇಗಾಡ್ತಾ ಇರ್ತೀನಿ ಅಮ್ಮನ ಮೇಲೆ, ಬಿಟ್ರೆ ಆತರ ಏನಿಲ್ಲ. ಓಕೆ, 10ನೇ ಕ್ಲಾಸ್ ಐ ಥಿಂಕ್ ನೀವು ಕೊರಿಯೋಗ್ರಾಫ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಐ ಥಿಂಕ್ ಅದನ್ನ ನೀವು ಕಲ್ತಿದ್ದು ಡ್ಯಾನ್ಸ್ ಕ್ಲಾಸ್, ಡ್ಯಾನ್ಸ್ ಟೀಚರ್ ಇದ್ರು, ಅದೆಲ್ಲ ಆಯ್ತು. ಆಮೇಲೆ 10ನೇ ಕ್ಲಾಸಿಗೆ ನೀವೇ ಕೊರಿಯೋಗ್ರಾಫ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ಕೊರಿಯೋಗ್ರಫಿ ಹಾಡ್ ನೆನ್ಪಿದ್ಯಾ ನೀವು ಮಾಡಿದ್ದು 10th ಸ್ಟ್ಯಾಂಡರ್ಡ್ ಅಂತ ಹೇಳಿದಾಗ? ಏನಂದ್ರೆ ಅದು ಅವಾಗಿಂದನೂ ಇದೇ ಪ್ರಾಬ್ಲಮ್ ನಮ್ಮಲ್ಲಿ. ಆನ್ಯುವಲ್ ಡೇಸು, ಸ್ಕೂಲ್ ಡೇಸು, ಕಾಲೇಜ್ ಡೇಸ್ ಎಲ್ಲ ಏನ್ ಬಂದ್ರು ಎಲ್ಲಾರು ಕೊರಿಯೋಗ್ರಾಫ್ ಮಾಡೋರು, ಪರ್ಫಾರ್ಮ್ ಮಾಡೋರು. ಇಟ್ ವಾಸ್ ಆಲ್ವೇಸ್ ಫಾರ್ ಬೇರೆ ಭಾಷೆ ಹಾಡುಗಳಿಗೆ, ಹಿಂದಿ ಹಾಡುಗಳು ಅಥವಾ ಬೇರೆ ಭಾಷೆ ಹಾಡುಗಳಿಗೆ ಹೆಚ್ಚಾಗಿ ಮಾಡೋರು. ನನ್ಗೊಂದು ಪ್ರಶ್ನೆ ಬರ್ತದೆ, ಏನಕ್ಕೆ ಕನ್ನಡ ಹಾಡುಗಳಿಗೆ ಮಾಡಲ್ಲ ಯಾರು? ಏನಕ್ಕೆ ಕನ್ನಡ ಹಾಡುಗಳಿಗೆ ಕೊರಿಯೋಗ್ರಾಫ್ ಮಾಡೋಕ್ಕಾಗಲ್ವಾ, ಏನಕ್ಕೆ ಅಂತ. ಅವಾಗ ನಾವು ಕೊರಿಯೋಗ್ರಫಿ ಮಾಡ್ತಾ ಇರ್ಲಿಲ್ವಲ್ಲ, ಏನಕ್ಕೆ ಮಾಡಲ್ಲ ಅಂತ ಪ್ರಶ್ನೆ ಮಾತ್ರ ಇತ್ತು. 10th ಅಲ್ಲಿ ನಾನು ಬಂದಾಗ
ಆ ಪ್ರಶ್ನೆ ಎಲ್ಲರೂ ಕೇಳಿದಾಗ ಬೀಟ್ಸ್ ಇರಲ್ಲ ಕನ್ನಡ ಹಾಡುಗಳಲ್ಲಿ. ಯಾವ ಭಾಷೆಯಲ್ಲಿ ಬೀಟ್ಸ್ ಇರೋ ಹಾಡು ಸಿಗುತ್ತೆ ನಾವು ಅದಕ್ಕೆ ಕುತ್ಕೊಂಡು ಕೊರಿಯೋಗ್ರಾಫ್ ಮಾಡ್ತೀವಿ. ಯಾವುದಕ್ಕೆ ಚೆನ್ನಾಗಿ ಆಡಿಯನ್ಸ್ ರೆಸ್ಪಾನ್ಸ್ ಸಿಗುತ್ತೆ ಆ ಭಾಷೆ ಹಾಡುಗಳು ತೊಗೊಂಡು ಮಾಡ್ತೀವಿ ನಾವು. ಅದು ಇದು ಅಂದರು. ಏನು ಮಾತಾಡ್ತವ್ರು ಗುರು ಇವರು, ಕರ್ನಾಟಕದಲ್ಲಿ ಕನ್ನಡ ಹಾಡುಗಳಿಗೆ ರೆಸ್ಪಾನ್ಸ್ ಸಿಗಲ್ವಾ, ಇಲ್ಲಿ ಹಾಡುಗಳಿಗೆ ಬೀಟ್ಸ್ ಇಲ್ವಾ, ಇವ್ರಿಗೆ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ, ಮಾಡಿ ತೋರ್ಸೋಣ ಇರೋ ಅಂತ. ಅವಾಗ ಶುರು ಮಾಡಿದ್ದು ಕೊರಿಯೋಗ್ರಾಫ್ ಮಾಡೋಕ್ಕೆ. ಮೇನ್ಲಿ ಬರೀ ಕನ್ನಡ ಹಾಡುಗಳದೇ ಒಂದು ಫ್ಯೂಷನ್ ಮಾಡಿಬಿಟ್ಟು ಶುರು ಮಾಡಿದ್ದು ಕೊರಿಯೋಗ್ರಫಿ ಅಂತ 10th ಸ್ಟ್ಯಾಂಡರ್ಡಲ್ಲಿ. ಸೊ ಯಾರ್ಯಾರಿದ್ದಾರೆ ಫ್ರೆಂಡ್ಸನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು, ಯಾರ್ಯಾರು ಈ ಥರ ಗಾಂಚಲಿ ಆಡಲ್ಲ, ಬೇರೆ ಆಡಬೇಕು ಒಂದು ಗಾಂಚಲಿ ಯಾರು ಆಡಲ್ಲ, ಫ್ರೆಂಡ್ಸನ್ನು ಸೇರಿಸ್ಕೊಂಡ್ಬಿಟ್ಟು ಕನ್ನಡ ಹಾಡುಗಳದೇ ಒಂದಷ್ಟು ಹಾಡುಗಳು ಸೇರಿಸಿ ಫ್ಯೂಷನ್ ಮಾಡಿ ಅದಕ್ಕೆ ಕೊರಿಯೋಗ್ರಾಫ್ ಮಾಡಿ ಅದಕ್ಕೆ ಪರ್ಫಾರ್ಮ್ ಮಾಡಿದ್ವಿ. ಅದ್ರಲ್ಲಿ ತೋರಿಸಿದ್ವಿ ನಾವು ಯಾವುದಕ್ಕೆ ಯಾವ ಹಾಡಿಗೆ ರೆಸ್ಪಾನ್ಸ್ ಜಾಸ್ತಿ ಬರುತ್ತಪ್ಪ ಈಗ ಮಾತಾಡು ಅಂತ ಎಲ್ಲರೂ ತೋರಿಸಿದ್ವಿ. ಕನ್ನಡ ಹಾಡುಗಳಿಗೇನೆ ಜಾಸ್ತಿ ರೆಸ್ಪಾನ್ಸ್ ಬಂದಿದ್ದು. ನೀವು ಅದ್ರಲ್ಲಿ ಪರ್ಫಾರ್ಮ್ ಮಾಡಿದ್ರಾ? ಹೌದೌದು, ನೀವೇ ಕೊರಿಯೋಗ್ರಫಿ, ನೀವೇ ಡ್ಯಾನ್ಸ್ ನಲ್ಲೂ ಪರ್ಫಾರ್ಮ್ ಮಾಡಿದ್ದು. ಕನ್ನಡ ಹಾಡಿಗೆ ಬರೋ ರೆಸ್ಪಾನ್ಸ್ ಏನು ಅಂತ ತೋರಿಸಿದ್ದ ಅಲ್ಲಿ, ಕನ್ನಡ ಹಾಡಿಗೆ ಸಿಗೋ ಮರ್ಯಾದೆ ಏನು ಅಂತ ತೋರಿಸಿದ್ದಲ್ಲಿ, ಬೀಟ್ಸ್ ಇಲ್ವಾ ಏನೋ ಹೇಳ್ದೆ ನೀನು, ಬೀಟ್ಸ್ ಇಲ್ಲ ಕೊರಿಯೋಗ್ರಾಫ್ ಮಾಡಕ್ಕಾಗಲ್ವಾ, ನಿನಗ್ ಮಾಡಕ್ ಬರ್ದೇ ಇದ್ರೆ ಬೀಟ್ಸ್ ಇಲ್ಲ ಅಂತ ಹೇಳ್ಬೇಡ, ಅದೇನೋ ಹೇಳ್ತಾರಲ್ಲ ಕುಣಿಯೋಕೆ ಎಲ್ಲ ಡೊಂಕು ಅಂದ್ರೆ ಅಂತ. ಹಂಗೆ. ಸೊ ಓಕೆ, ಫಸ್ಟ್ ನೆನಪಿದೆಯಾ ಹಾಡು ಯಾವುದು ಅಂತ? ಅಂದ್ರೆ ಈ ಫ್ಯೂಷನ್ ಆಗಿದ್ರು ಯಾವ್ಯಾವ್ದೆಲ್ಲ ಮಿಕ್ಸ್ ಮಾಡಿ ಫಸ್ಟ್ ಕೊರಿಯೋಗ್ರಫಿ ಅಲ್ವಾ, ಯಾವಾಗ್ಲೂ ಮೆಮೊರಿನಲ್ಲಿ ಇರುತ್ತೆ ಯೂಶುವಲಿ. ಆ ಫ್ಯೂಷನ್ ತುಂಬಾ ಹಾಡು ಮಿಕ್ಸ್ ಮಾಡಿದ್ದೆ, ಸರಿಯಾಗಿ ನೆನಪಿದೆ. ಹಾಗೆಲ್ಲ ಹಿಟ್ ಸಾಂಗ್ಸ್ ತಗೊಂಡ್ಬಿಟ್ಟಿದ್ರಾ? ಸರಿಯಾಗಿ ನೆನಪಿದೆ. ಆಮೇಲೆ ಯಾರಲ್ಲಿ ಸೌಂಡು ಮಾಡೋದು ಒಂದ್ ಬಿಟ್ಟು, ಈ ತರ ಎಷ್ಟೊಂದು ಮಾಡಿದ್ವಿ. ಇದು ಅಲ್ಲಾಡ್ಸೋದು ಒಂದ್ ಬಿಟ್ಟು, ಅಲ್ಲಾಡ್ಸು ಅದ್ರದ್ದು ಚೌಕ ಮೂವಿದು. ಇನ್ನೊಂದು ಯಾವ್ದು ಮೂವಿದು, ಹುಡುಗಿ ಕಣ್ಣು ಸಾಂಗ್ದು ಒಂದ್ ಬಿಟ್ಟು, ಈ ರೀತಿ ಎಷ್ಟೊಂದು ಸಾಂಗ್ಸ್ ಬಿಟ್ಟು ತಗೊಂಡು ಎಲ್ಲ ಫ್ಯೂಷನ್ ಮಾಡಿ ಹಾಕಿದ್ವಿ. ಹೌದಾ? 10ನೇ ಕ್ಲಾಸ್ಗೆ ಕೊರಿಯೋಗ್ರಫಿ ಮಾಡ್ಬಿಟ್ರಿ. ಹೆಂಗಿತ್ತು ಟೀಚರ್ಸ್ ರೆಸ್ಪಾನ್ಸ್, ಪ್ರಿನ್ಸಿಪಲ್ ರೆಸ್ಪಾನ್ಸ್, HM ರೆಸ್ಪಾನ್ಸ್ ಎಲ್ಲ? ಅದೇ ರೆಸ್ಪಾನ್ಸ್ ತುಂಬಾ ಜೋರ ಇತ್ತು ಅವಾಗ. ಅಲ್ಲಿಂದನೇ ಫ್ಯಾನ್ ಫಾಲೋಯಿಂಗ್ ಶುರು ಆಗೋಯ್ತು ಅನ್ಸುತ್ತೆ ಭುವನ್ ಅವ್ರಿಗೆ. ಹೆಂಗೆ ಹುಡುಗಿರೆಲ್ಲ ಅವಾಗೆಲ್ಲ ಫುಲ್ ಫ್ಯಾನ್ ಫಾಲೋಯಿಂಗ್ ಅನ್ಸುತ್ತೆ ಆಫ್ಟರ್ ಸ್ಕೂಲ್ ಡೇ? ಇರುತ್ತೆ ಮೇಡಮ್, ಮಾಮೂಲಿ. ಬಟ್ ಕೊರಿಯೋಗ್ರಾಫಿಕ್ ಫಿದಾ ಆಗಿರ್ಬೇಕಲ್ಲ, ಭುವನ್ ಮಾಡಿದಂತೆ ಇದನ್ನ ಅಂತ ಫುಲ್ ವೈರಲ್ ಆಗೋಯ್ತು ಆಗೆಲ್ಲ ಅದು ಸ್ಕೂಲಲ್ಲಿ. ವೆರಿ ನೈಸ್. ಸೊ ಆಮೇಲೆ PUC ಎಲ್ಲಿ ಮಾಡಿದ್ದು? PU ಕುಮರನ್ಸ್. ಓಕೆ, ಅಲ್ಲೇ ಹತ್ರನಾ? ಪದ್ಮನಾಭ ನಗರ. ಸೊ PUC ನಲ್ಲೂ ಹಾಗೆ ಕಂಟಿನ್ಯೂ ಆಯ್ತು ಹಾಗಾದ್ರೆ? PUC ನಲ್ಲೂ ಹಾಗೆ ಕಂಟಿನ್ಯೂ ಆಯ್ತು ಕೊರಿಯೋಗ್ರಾಫ್ ಮಾಡೋದು. ಓಕೆ, ಅಲ್ಲೂ ಸೇಮ್, ಎಲ್ಲಾರು ಬೇರೆ ಭಾಷೆ ಹಾಡುಗಳು ಮಾಡ್ತಾ ಇದ್ರು, ನಾವು ಕನ್ನಡ ಹಾಡು ಕರ್ಕೊಂಡು, ಕನ್ನಡ ಹಾಡಿಗೆ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಕನ್ನಡ ಹಾಡುಗಳಿಗೆ ಕೊರಿಯೋಗ್ರಾಫ್ ಮಾಡಬೇಕು ಅಂತ ಮಾಡಿದ್ದು ಆಗ್ಲೂ. ಗ್ರೇಟ್. ಸೊ ಈ ಕಡೆ ಓದೋದ್ರಲ್ಲೂ ಟಾಪ್ 1, ಅದು 10/10 CGP, ಇದಂತೂ ವೈರಲ್ ಆಯ್ತಾ. ನೆಕ್ಸ್ಟ್ ಪಾರ್ಟ್ 2 ಕೊರಿಯೋಗ್ರಾಫಿನಲ್ಲೂ ಒಳ್ಳೆ ಸ್ಕಿಲ್ಲು. ಆಗ ತಾನೇ ಡೆಬ್ಯೂ ಕೊರಿಯೋಗ್ರಫಿ ಬೇರೆ 10ನೇ ಕ್ಲಾಸಲ್ಲಿ. PUC ನಲ್ಲೂ ಕೂಡ ಕೊರಿಯೋಗ್ರಫಿ ಹಾಗೆ ಮಾಡ್ಕೊಂಡು ಬಂದೆ. ಅದು ಐ ಥಿಂಕ್ 10ನೇ ಕ್ಲಾಸಿನ ಒಂಥರ ಪ್ಯಾಷನ್ ತರ ಆಗೋಯ್ತು ಅಂತ ಅನ್ಸುತ್ತಲ್ಲ ನಿಮ್ಗದು? 10ನೇ ಕ್ಲಾಸಲ್ಲಿ ಶುರು ಮಾಡಿದ್ದು. ಆದ್ರೆ ಅವಾಗ ಫಸ್ಟ್ ಟೈಮ್ ಅಲ್ವಾ, ಎಷ್ಟು ಮಾಡಕ್ಕಾಗತ್ತೆ ಅಷ್ಟು ನಾನು ಸ್ಟೆಪ್ಸ್ ಹಾಕಿ, ಸಾಂಗ್ ಅಲ್ಲಿ ಎಷ್ಟು ಸ್ಟೆಪ್ ನೋಡ್ತೀವಿ ಅದನ್ನೇ ಹಾಕಿ ಆ ರೀತಿ ಮಾಡಿದ್ದು. ಫಸ್ಟ್ PU ಇಂದ ಎಕ್ಸಾಕ್ಟ್ ಕರೆಕ್ಟ್ ಕೊರಿಯೋಗ್ರಫಿ ಅಂತ ಶುರು ಮಾಡಿ, ಸೆಕೆಂಡ್ PU ಅಷ್ಟರಲ್ಲಿ ಒಂದ್ ರೇಂಜ್ಗೆ ನಾವೇ ಕಂಪ್ಲೀಟ್ ಕೊರಿಯೋಗ್ರಾಫ್ ಮಾಡಕ್ಕೆ. ಬಟ್ ಅದೇ ನಮ್ಗೆ ಯಾವಾಗ ನಮ್ಮ ಪ್ಯಾಷನ್ಗೆ ಸ್ವಲ್ಪ ಬೆಲೆ ಸಿಗಕ್ ಸ್ಟಾರ್ಟ್ ಆಗತ್ತೆ ಅಥವಾ ಜನ ಅದನ್ನ ಗುರುತಿಸೋದಕ್ಕೆ ಶುರು ಮಾಡ್ತಾರೆ, ಅವಾಗ ಇನ್ನೊಂದ್ ಸ್ವಲ್ಪ ಏನೋ ನಮ್ಗೆ ಅನ್ಸುತ್ತೆ ಇದ್ರಲ್ಲಿ ಹಂಗಾರೆ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇದೆ, ಇದ್ರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕಿಂತ ಒಂದು ಅಭ್ಯಾಸ ಆಗಕ್ಕೆ ಶುರು ಆಯ್ತು 10th ಇಂದ. ಅಭ್ಯಾಸ ಇರ್ಲಿಲ್ವಲ್ಲ ಕೊರಿಯೋಗ್ರಾಫ್ ಮಾಡಿ, 10th ಅಲ್ಲಿ ಶುರು ಮಾಡಿದ್ದು, ಅದೊಂಥರ ಅಭ್ಯಾಸ ಆಗಿ ಅದಂಗೆ ಈಸಿಯಾಗಿ ಆಗಕ್ಕೆ ಶುರು ಆಯ್ತು. ಫಸ್ಟ್ PU ಸೆಕೆಂಡ್ PU ಬರ್ತಾ ಆಕ್ಚುಲಿ. ಸೊ ನಮ್ಮ ಆಡಿಯನ್ಸ್ಗೆ ಹೇಳ್ಬೇಕು, ಹಾಗಾದ್ರೆ ಭುವನ್ ಅವರು ನಟರಾಗಕ್ಕೂ ಮುಂಚೆ ಕೊರಿಯೋಗ್ರಾಫರ್. ಸೊ ಅದು ಎಷ್ಟೋ ಜನಕ್ಕೆ ಯೂಶುವಲಿ ಗೊತ್ತಿರಲ್ಲ. ಅಂದ್ರೆ ಡ್ಯಾನ್ಸ್ ಮಾಡ್ತಾರೆ ಅಂತೆಲ್ಲ ಗೊತ್ತಿರುತ್ತೆ, ಬಟ್ ಲಿಟ್ರಲಿ ಇವರು ಒಂದು ಪ್ರೊಫೆಷನಲ್ ಕೊರಿಯೋಗ್ರಾಫರ್ ಅನ್ನೋದು ಬಹುಶಃ ಗೊತ್ತಿರ್ಲಿಕ್ಕಿರಲ್ಲ ಜನಕ್ಕೆ. ಬಟ್ ಇದೊಂದು ಖುಷಿ ವಿಚಾರ, ನಮ್ಮ ಚಾನಲ್ ಇಂದ ಗೊತ್ತಾಗಿದೆ. ಬಿಕಾಸ್ 10ನೇ ಕ್ಲಾಸಲ್ಲೇ ಆ ಪ್ಯಾಷನ್ ಶುರುವಾಗಿ, ಸೆಕೆಂಡ್ PUC ಅಲ್ಲೆಲ್ಲ ಪ್ಯಾಷನೇಟ್ ಆಗಿ ಅದು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ ಒಂದು ಪ್ರಾಪರ್ ಕೊರಿಯೋಗ್ರಾಫರ್ ಆದ್ರು.